Hi students, today we are going to learn about a post.com continued part. ಏನಿದು post.com continued part ಒಳಗಡೆ ಏನು ಕಲಿಯಲಿಗತ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಬ್ರೀಫ್ ಲುಕ್ ಆನ್ ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ಸ್ post.com ಒಂದು ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ಸನ್ನು ಕೊಡ್ಲಿಕ್ಕತ್ತದ. ಸೊ ಯಾವ್ಯಾವ ಸಾಫ್ಟ್ವೇರ್ಸನ್ನು ಕೊಡ್ಲಿಕ್ಕತ್ತದ, ಯಾವ್ಯಾವ ಅಪ್ಲಿಕೇಶನ್ಸನ್ನು ಕೊಡ್ಲಿಕ್ಕತ್ತದ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನನ್ನು ಮಾಡ್ತೀವಿ ಈ ವಿಡಿಯೋ ಪಾರ್ಟ್ ಒಳಗಡೆ. ಸೊ just let us jump to the topic. Introduction we have already seen. ಕ್ಲೌಡ್ ಸರ್ವಿಸಸ್ ಫಾರ್ ಇಂಡಿವಿಜುವಲ್ಸ್ ಅಂದರೆ ಬಿಸ್ನೆಸ್ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಏನೇನು ಆಗ್ತಿತ್ತು, ಏನೇನು ಹೆಲ್ಪ್ ಆಗ್ತಿತ್ತು ಅಂತ ಕಲ್ತಿದ್ದೀವಿ. ದಿಸ್ ಆಲ್ ಆರ್ ದ ಅಪ್ಲಿಕೇಶನ್ಸ್ ಪ್ರೊವೈಡೆಡ್ ಬೈ ದ ಕ್ಲೌಡ್ ಫಾರ್ ಇಂಡಿವಿಜುವಲ್ಸ್. ಸ್ಕೈಟ್ಯಾಪ್ ಸೊಲ್ಯೂಷನನ್ನು ನೋಡಿದ್ವಿ. ಸ್ಕೈಟ್ಯಾಪ್ ವರ್ಚುವಲ್ ಲ್ಯಾಬ್ ಅಂದ್ರೆ ನಿಮ್ಗೆ ಆ ಲ್ಯಾಬ್ ನಿಮ್ಮ ಹತ್ರನೇ ಅದ ಅಂತ ಟ್ರೀಟ್ ಮಾಡ್ತೀರಿ ಅಥವಾ ಅದು ಲ್ಯಾಬ್ ಟೈಪ್ ಅದ ಅಂತ ಟ್ರೀಟ್ ಮಾಡ್ತೀರಿ. ವರ್ಚುವಲ್ ಇಮ್ಯಾಜಿನರಿ ಮಾಡ್ಕೋತೀರಿ. ನೆಕ್ಸ್ಟ್ ಏನೇನು ಮಾಡ್ಬೋದು ನಾವು ಸ್ಕೈಟ್ಯಾಪ್ ಲ್ಯಾಬನ್ನು ಯೂಸ್ ಮಾಡಿಕೊಂಡು. ಮೈಗ್ರೇಷನ್ ಆ್ಯಪ್ ಎ ಪಿ ಐ ಅಂದರೆ ಏನು, ಸ್ಕೈಟ್ಯಾಪ್ ಅದು ಮೈಗ್ರೇಷನ್ ಎ ಪಿ ಐ ಅಂದರೆ ಏನು ಕಲ್ತಿದ್ವಿ. ಮಿಡಲ್ ಮಾರ್ಕೆಟ್ ಅಂತ ಬಂದಾಗ ಯಾವ ರೀತಿಯಾಗಿ ನಿಮ್ಗೆ ಮಾರ್ಕೆಟ್ ಒಳಗಡೆ ವೆಂಡರ್ಸ್ ಕೊಡ್ಲಿಕ್ಕತ್ತಾರ ಅಂತ ಅಲ್ಲಿ ನಿಮಗೆ post.com ಬಂದಿತ್ತು. post.com ಅಂದರೆ ಏನು, ಅಲ್ಲಿ ಮೆಟಾಡೇಟಾ ಅಂತ ಕನ್ಸಿಡರ್ ಆಗ್ತದೆ ನಿಮ್ಮ ಅಪ್ಲಿಕೇಶನ್ ಅಂತ ಹೇಳಿದ್ದೆ ನಾನು. ಮೆಟಾಡೇಟಾ ಅಂದರೆ ಏನು ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದೆ ವಿಡಿಯೋ ಒಳಗಡೆ. ನೆಕ್ಸ್ಟ್ ಏನು ಸಿನಾರಿಯೋಸ್ ಅದಾವ, ಏನೇನು ಸಿಚುವೇಶನ್ ಒಳಗೆ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಅದಾದಮೇಲೆ post.com ಪ್ರೊವೈಡ್ ಮಾಡ್ತಕ್ಕಂಥ ಒಂದಷ್ಟು ಅಪ್ಲಿಕೇಶನ್ಸ್ ಬಗ್ಗೆ ಕಲಿಯೋಣಂತ. ಒಂದಷ್ಟು ಅಪ್ಲಿಕೇಶನ್ಸ್ ಅಂತ ಬಂದಾಗ ಇಲ್ಲಿ ಯಾವ ರೀತಿಯಾದ ಅಪ್ಲಿಕೇಶನ್ಸನ್ನು ನಿಮ್ಗೆ ಕೊಡ್ತಾರೆ. ನೀವು ಈಗ ಫಸ್ಟ್ ಥಿಂಗನ್ನು ನೆನ್ಪಿಟ್ಕೋರಿ, ಯು ಆರ್ ಯೂಸಿಂಗ್ ಅ salesforce.com. ನೀವೊಂದು salesforce.com ಯೂಸ್ ಮಾಡಾಕತ್ತೀರಿ ಅಂತ ಇಟ್ಕೋರಿ. ಅದು ನಿಮ್ಗೆ ಫಸ್ಟ್ ಥಿಂಗ್ ಏನು ಕೊಡ್ತದಂದ್ರೆ ಅಪಿರಿಯೋ ಕ್ಯಾಲೆಂಡರ್ ಸಿಂಕ್ ಫಾರ್ salesforce.com ಆ್ಯಂಡ್ ಗೂಗಲ್ ಆ್ಯಪ್ಸ್. ಈಗ ನೀವು ಯಾವ ರೀತಿ ಅಂತಂದ್ರೆ ವಿಲ್ ಹ್ಯಾವ್ ಒನ್ ಎಕ್ಸಾಂಪಲ್. ಫಸ್ಟ್ ನೀವು ವೇದಾಂತ್ ಕಾಲೇಜ್ ಒಳಗಡೆ ಏನೋ ನಾನು ವೇದಾಂತ್ ಕಾಲೇಜ್ ಒಳಗಡೆ ಲೆಕ್ಚರರ್ ಆಗಿದ್ದೀನಿ ಅಂತ ಇಟ್ಕೋರಿ. ವೇದಾಂತ್ ಕಾಲೇಜ್ ಒಳಗೆ ನಾನು ಲೆಕ್ಚರ್ ಇದ್ದೀನಿ ಅಂತಂದ್ರೆ ಐ ಆಮ್ ದ ಪಾರ್ಟ್ ಆಫ್ ದ ವೇದಾಂತ್ ಕಾಲೇಜ್. ವೆರಿ ಗುಡ್. ದೆನ್ ವೇದಾಂತ್ ಕಾಲೇಜ್ ಈಸ್ ಪ್ರೊವೈಡಿಂಗ್ ಸಮ್ ಕ್ಯಾಲೆಂಡರ್. ವೇದಾಂತ್ ಕಾಲೇಜ್ದವ್ರು ಏನು ಮಾಡ್ಲಿಕ್ಕತ್ತಾರೆ ಅಂದ್ರೆ ನಿಮ್ಗೆ ಅಂದರೆ ಎಂಪ್ಲಾಯೀಸ್ ಸಲುವಾಗಿ ಒಂದಷ್ಟು ಕ್ಯಾಲೆಂಡರ್ ಇನ್ ದ ಸೆನ್ಸ್ ನಾರ್ಮಲ್ ಕ್ಯಾಲೆಂಡರ್, ಪ್ರೊವೈಡಿಂಗ್ ದ ಕ್ಯಾಲೆಂಡರ್. ಸೊ ಆ ಕ್ಯಾಲೆಂಡರ್ ಹೆಂಗಿರಬೇಕು ಅಂತಂದ್ರೆ ದ್ಯಾಟ್ ಕ್ಯಾಲೆಂಡರ್ ಶುಡ್ ಮ್ಯಾಚ್ ದ ಒರಿಜಿನಲ್ ಕ್ಯಾಲೆಂಡರ್ಸ್. ನೀವು ಯಾವ್ದು ಮಹಾಲಕ್ಷ್ಮಿ ಅಂತ ಹೇಳ್ತೀರಿ, ಯಾವ್ಯಾವುದು ಕ್ಯಾಲೆಂಡರ್ಸ್ ಹೇಳ್ತೀರಲ್ಲ, ಇಯರ್ ಕ್ಯಾಲೆಂಡರ್ಸ್ ಇರ್ತಾವಲ್ಲ, ರಿಲೀಸ್ ಆದಂಥ ಕ್ಯಾಲೆಂಡರ್ಸ್ಗೆ ಆಮೇಲೆ ವೇದಾಂತ್ ರಿಲೀಸ್ ಮಾಡಿದಂಥ ಕ್ಯಾಲೆಂಡರ್ಸ್ಗೆ ಸೇಮ್ ಇರಬೇಕು. ಇದನ್ನ ಯಾಕೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಆ್ಯಸ್ ಯು ನೋ ದ್ಯಾಟ್ ಯು ಆರ್ ಯೂಸಿಂಗ್ ದ ಗೂಗಲ್ ಆ್ಯಪ್ಸ್. ಗೂಗಲ್ ಕಂಪನಿದಿಂದ ಕೆಲವೊಂದು ಆ್ಯಪ್ಸನ್ನು ಯೂಸ್ ಮಾಡ್ತಿರ್ತೀರಿ. ಸೊ ಗೂಗಲ್ ಆ್ಯಪನ್ನು ಯೂಸ್ ಮಾಡಿಕೊಂಡು ನೀವು salesforce.com ಒಳಗಡೆ ಡೆವಲಪ್ ಮಾಡ್ತಿರ್ತೀರಿ ಅಂತ ಇಟ್ಕೋರಿ. ಸೊ ಆ ಆ್ಯಪದ ಕ್ಯಾಲೆಂಡರ್ ಆಮೇಲೆ ಸೇಲ್ಸ್ಫೋರ್ಸದ ಆ್ಯಪದ ಕ್ಯಾಲೆಂಡರ್ ಸಿಂಕ್ ಆಗಬೇಕು. ಸಿಂಕ್ ಅಂತಂದ್ರೆ ಅಲ್ಲಿ ಕನ್ಫ್ಯೂಷನ್ಸ್ ಇರಬಾರ್ದು. ಈಗ 23ನೇ ತಾರೀಕು ವೇದಾಂತ್ ಕಾಲೇಜ್ ಕೊಟ್ಟಂಥ ಕ್ಯಾಲೆಂಡರ್ ಒಳಗೆ 23 ಮೇ ಏನಿರ್ತದೆ ಅಂದ್ರೆ ಹಾಲಿಡೇ ಅಂತ ಇರ್ತದೆ. ಬಟ್ ಉಳಿದ ಕ್ಯಾಲೆಂಡರ್ಸ್ ಒಳಗೆ 23 ಮೇ ವರ್ಕಿಂಗ್ ಡೇ ಅಂತ ಇರ್ತದೆ. ದ ಕನ್ಫ್ಯೂಷನ್ ಬಿಟ್ವೀನ್ ಟು ಕ್ಯಾಲೆಂಡರ್ಸ್ ಮೇಕ್ ಅಸ್ ಟು ಡಿಫೈನ್ಡ್. ಏನು ಮಾಡಬೇಕು ಅಂತ ಗೊತ್ತಾಗಂಗಿಲ್ಲ. ಸೊ ಅಂಥ ಸಿಚುವೇಶನ್ ಒಳಗೆ ಸಿಂಕ್ ಆಗಬೇಕು. ಅದೇ ರೀತಿ ಇಫ್ ಯು ಆರ್ ಯೂಸಿಂಗ್ ಅ ಗೂಗಲ್ ಆ್ಯಂಡ್ ಸೇಲ್ಸ್ಫೋರ್ಸ್ ಎರಡನ್ನೂ ಯೂಸ್ ಮಾಡಕತ್ತಿದ್ರಿ ಅಂತಂದ್ರೆ ಗೂಗಲ್ ಇಂಜನ್ಸ್ ಅಥವಾ ಗೂಗಲ್ ಆ್ಯಪ್ಸ್ ಪ್ಲಸ್ ಸೇಲ್ಸ್ಫೋರ್ಸ್ ಎರಡನ್ನೂ ಯೂಸ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ ಇಟ್ ಶುಡ್ ಸಿಂಕ್ ವಿತ್ ಅಂದ್ರೆ ಗೂಗಲ್ ಕ್ಯಾಲೆಂಡರ್ ಪ್ಲಸ್ ಸೇಲ್ಸ್ಫೋರ್ಸ್ ಕ್ಯಾಲೆಂಡರ್ ಎರಡೂ ಕೂಡ ನಿಮ್ಗೆ ಏನಾಗಬೇಕು, ಸಿಂಕ್ ಆಗಬೇಕು, ಮ್ಯಾಚ್ ಆಗಬೇಕು. ಸೊ ಆ ನಿಟ್ಟಿನೊಳಗೆ ಅಪಿರಿಯೋ ಕ್ಯಾಲೆಂಡರ್ ಅಂತ ಬಿಡ್ತಾರೆ. ಯಾರು? salesforce.comದವರು. force.com ಅದು ಒಂದು ಪಾರ್ಟ್. ಅದು ಹೇಳಿ ನಾನು ನಿಮಗೆ, ಯುವರ್ಸ್ ಕ್ಲೌಡ್ ಅಂತ ಒಂದು ಪಾರ್ಟ್ ಬರ್ತದೆ, salesforce.com ಅಂತ ಬರ್ತದೆ, post.com ಅಂತ ಬರ್ತದೆ. ಒಂದೇ ಕಂಪನಿಯನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ವಿ ಇನ್ ದ ಸೆಕೆಂಡ್ ಯೂನಿಟ್ ಇನ್ ದ ಕ್ಲಾಸ್ ರೂಮ್ ಐ ಡಿಸ್ಕಸ್ಡ್. ಸೊ ಈಗ ಇಲ್ಲಿ ಬಂದಾಗ ಅವರು ಅಪಿರಿಯೋ ಕ್ಯಾಲೆಂಡರ್ ಸಿಂಕ್ ಫಾರ್ salesforce.com ಅನ್ನೋ ಒಂದು ಅಪ್ಲಿಕೇಶನನ್ನು ಬಿಡ್ತಾರೆ. ಯಾಕಂತಂದ್ರೆ ಗೂಗಲ್ ಕ್ಯಾಲೆಂಡರ್ ಪ್ಲಸ್ salesforce.com ಕ್ಯಾಲೆಂಡರ್ ಎರಡೂ ಮ್ಯಾಚ್ ಆಗಬೇಕು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಜಿಮೇಲ್ ಟು salesforce.com ಬ್ರೌಸರ್ ಬಟನ್ ಫಾರ್ ಫೈರ್ಫಾಕ್ಸ್ ಅನ್ನೋದೊಂದು ಬ್ರೌಸರ್ ನಿಮ್ಗೆಲ್ಲ ಆಲ್ರೆಡಿ ಗೊತ್ತದ. ನೀವು ಜಿಮೇಲ್ ಅದ ನಿಮ್ಮದು ಗೂಗಲ್ ಮೇಲ್. ಸೊ ನೀವು salesforce.com ಬ್ರೌಸರನ್ನು ಯೂಸ್ ಮಾಡಾಕತ್ತೀರಿ. ದಟ್ ಈಸ್ ಫೈರ್ಫಾಕ್ಸನ್ನು ಯೂಸ್ ಮಾಡಾಕತ್ತೀರಿ ಅಂತ ಇಟ್ಕೋರಿ. ಬ್ರೌಸರ್ ಬಟನ್ ಕ್ಯಾನ್ ಈಸಿಲಿ ಬಿ ಆ್ಯಡೆಡ್ ಟು ಯುವರ್ ಬ್ರೌಸರ್ ಟೂಲ್ ಬಾರ್.
salesforce.com ಯೂಸ್ ಮಾಡಿಕೊಂಡು ನೀವು ಬ್ರೌಸರ್ ಟೂಲ್ ಬಾರ್ ಅಂದರೆ ಮೇಲ್ಗಡೆ ಬರುತ್ತೆ, ಬ್ರೌಸರ್ ಮೇಲ್ಗಡೆ ಬರ್ತದೆ. ಸೊ ಅಲ್ಲಿ ನಿಮಗೊಂದಿಷ್ಟು ಟೂಲ್ಸ್ ಸಿಗ್ತಾವೆ. ನೀವು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಒಳಗೆ ಟೂಲ್ ಬಾರ್ ಅನ್ನು ನೋಡಿದ್ದೀರಿ. ಸೊ ಅದೇ ರೀತಿ ಬ್ರೌಸರ್ಸಿಗೆ ಹೋದಾಗ ಮೇಲ್ಗಡೆ ಒಂದು ಏನು ಅಪಿಯರ್ ಆಗುತ್ತಲ್ಲ ಸ್ಕ್ರೀನ್, ಮೇಲ್ಗಡೆ ಪಟ್ಟಿ ಏನಿರ್ತದಲ್ಲ ಅದಕ್ಕೆ ಟೂಲ್ ಬಾರ್ಸ್ ಅಂತ ಕರಿತೀವಿ. ಅಲ್ಲಿ ನೀವು ಒಂದು ಬಟನನ್ನು ಆ್ಯಡ್ ಮಾಡ್ಬೋದು ಯೂಸಿಂಗ್ ದ salesforce.com. when using Gmail, it helps to send the email and automatically copy it is an activity related to the lead contact record inside the salesforce.com. ಈಗ salesforce.com ಒಳಗಡೆ ನಿಮ್ಮದೊಂದು ಕಾಂಟ್ಯಾಕ್ಟ್ ಲಿಸ್ಟ್ ಅದ ಅಂತ ಇಟ್ಕೋರಿ. salesforce.com ನಿಮ್ದು ವೆಂಡರ್ಸ್ ಅದಿರಿ, ನೀವೆಲ್ಲರೂ ಅದ್ರದ್ದು ಕಸ್ಟಮರ್ಸ್ ಅದಿರಿ. ಸೊ ನಿಮ್ದಷ್ಟು ಕಾಂಟ್ಯಾಕ್ಟ್ ಲಿಸ್ಟ್ ಅದಾವ. ಅದು ಏನು ಮಾಡ್ತದಂದ್ರೆ ನಿಮ್ಮ ಜಿಮೇಲ್ ಒಳಗಿಂದ ಕಾಂಟ್ಯಾಕ್ಟ್ ಲಿಸ್ಟನ್ನು ಕಾಪಿ ಮಾಡ್ಕೋತದ. ಯು ಕ್ಯಾನ್ ಆ್ಯಡ್ ದ ಬಟನ್ ಯೂಸಿಂಗ್ ದ salesforce.com ಟು ಯುವರ್ ಬ್ರೌಸರ್. ಯಾಕೆ? ಟು ಕಾಪಿ ದ ಕಾಪಿ ಮಾಡ್ಕೊಳ್ಳಿಕ್ಕೆ ಕಾಂಟ್ಯಾಕ್ಟ್ಸನ್ನು. ಸೊ ಇಲ್ಲಿ ನಮ್ಗೆ ಜಿಮೇಲ್ ಪ್ಲಸ್ salesforce.com ಅಂದರೆ salesforce.com ಯಾವಾಗಲೂ ಗೂಗಲ್ ಜೊತೆ ಸಿಂಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ಲಿಕ್ಕತ್ತದ ಅಂತ ಅರ್ಥ. ನೆಕ್ಸ್ಟ್, ಲೀಡ್ ಆ್ಯಂಡ್ ಆಪರ್ಚುನಿಟಿ ಮ್ಯಾನೇಜ್ಮೆಂಟ್ ಡ್ಯಾಶ್ಬೋರ್ಡ್. ಇದೊಂದು ಅಪ್ಲಿಕೇಶನ್ ಏನು ಮಾಡ್ತದೆ ಆ್ಯಕ್ಚುಲಿ, ಇದನ್ನು ಲೀಡ್ ಟ್ರ್ಯಾಕಿಂಗ್ ಅಂತ ಕೂಡ ಕರೀತಾರೆ. ಲೀಡ್ ಟ್ರ್ಯಾಕಿಂಗ್ ಆಪರ್ಚುನಿಟಿ ಮ್ಯಾನೇಜ್ಮೆಂಟ್ ಡ್ಯಾಶ್ಬೋರ್ಡ್. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರಿ, ನಿಮ್ಮ salesforce ಅಕೌಂಟ್ ಯೂಸ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ರಿ ನಿಮ್ಮ salesforce ಅಕೌಂಟ್ ಒಳಗಡೆ. ಸೊ ಏನಾಗ್ತದೆ, ದೀಸ್ ಡ್ಯಾಶ್ಬೋರ್ಡ್ಸ್ ಓನ್ಲಿ ಯೂಸ್ ಸ್ಟ್ಯಾಂಡರ್ಡ್ ಫೀಲ್ಡ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಫ್ರಮ್ ದ ವಿದಿನ್ salesforce.com. ಒಂದಷ್ಟು ಸ್ಟ್ಯಾಂಡರ್ಡ್ ಫೀಲ್ಡ್ಸ್ ಅಂತ ಕರಿತೀವಿ, ಏರಿಯಾಸ್ ಅಂತ ಕರಿತೀವಿ. ಆಮೇಲೆ ಆಬ್ಜೆಕ್ಟ್ಸ್ ಅಂತಂದರೆ ಏನು? ಆಬ್ಜೆಕ್ಟ್ಸ್ ಅಂದರೆ ಏನು ರೀ? ಒಂದಷ್ಟು ಪಾರ್ಟ್ಸ್ ಆಫ್ ಕೋಡ್ ಇರ್ಬೋದು, ಒಂದು ಪಾರ್ಟ್ಸ್ ಆಫ್ ದ ಕ್ಯಾಲೆಂಡರ್ ಟೂಲ್ಸ್ ಇರ್ಬೋದು, ಕ್ಯಾಲೆಂಡರ್, ಕ್ಯಾಲ್ಕುಲೇಟರ್, ಈ ಥರ ಒಂದಷ್ಟು ಟೂಲ್ಸ್ ಇರ್ಬೋದು. ಈ ಡ್ಯಾಶ್ಬೋರ್ಡ್ಸ್ ಏನು ಮಾಡ್ತಾವೆ ಅಂದ್ರೆ ಅಂಥ ಒಂದಷ್ಟು ಟೂಲ್ಸನ್ನು ಯೂಸ್ ಮಾಡ್ಕೋತಾವ. ಸೊ ಇಲ್ಲೇನಾಗ್ತದೆ ಅಂದ್ರೆ ನೀವು ಕಾನ್ಫಿಗ್ರೇಷನ್ ಮಾಡೋದು ಬೇಕಾಗಿಲ್ಲ. salesforce.comಗೆ ಅದರ್ ಅಪ್ಲಿಕೇಶನ್ ಕಾನ್ಫಿಗ್ರೇಷನ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ನೀವು salesforce.com ಒಳಗಿಂದನೇ ಯೂಸ್ ಮಾಡ್ಕೊಂಡಿರ್ತೀರಿ. ಸೊ ಡ್ಯಾಶ್ಬೋರ್ಡ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಪಾರ್ಟ್ ಇಲ್ಲಿ ಎಪಿರಿಯೋ CRM ಡ್ಯಾಶ್ಬೋರ್ಡ್ ಫಾರ್ salesforce.com ಆ್ಯಂಡ್ ಗೂಗಲ್ ಆ್ಯಪ್ಸ್. ಏನಿದು ಅಂತಂದ್ರೆ ಇದು ಅಲೋ ಮಾಡ್ತದೆ ನಿಮ್ಗೆ. ಎದಕ್ಕೆ ಅಲೋ ಮಾಡ್ತದೆ ಅಂತಂದ್ರೆ ನಿಮ್ಮ salesforce ಒಳಗಿನ ಡೇಟಾನ ಗ್ರಾಫ್ಸ್ ಅಂದ್ರೆ ತಿಳಿತಲ್ಲ, ಬಾರ್ ಚಾರ್ಟ್, ಪೈ ಚಾರ್ಟ್, ಲೈನ್ ಚಾರ್ಟ್ ಹಾಕ್ತಿರಲ್ಲ ನೀವು, ಅದಕ್ಕೆಲ್ಲ ಗ್ರಾಫ್ಸ್ ಅಂತ ಹೇಳ್ತಾರೆ. ನೀವು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್ ಅಂತ ಕರಿತೀವಿ ಅದಕ್ಕೆಲ್ಲ. ಸೊ ಆ ರೀತಿ ಒಂದು ಗ್ರಾಫ್ಸನ್ನು ಆ್ಯಂಡ್ ಟೇಬಲ್ಸನ್ನು ಎಲ್ಲಿ ಹಾಕ್ಬೋದು ನೀವು? ಗೂಗಲ್ ಸ್ಟಾರ್ಟ್ ಪೇಜ್ ಒಳಗೆ ಹಾಕ್ಬೋದು. ಗೂಗಲ್ ಸ್ಟಾರ್ಟ್ ಪೇಜ್ ಒಳಗೆ ನಿಮ್ಮ ಗೂಗಲ್ ಡಾಕ್ಯುಮೆಂಟ್ ಒಳಗೆ ಅಥವಾ ಗೂಗಲ್ ಸೈಟ್ ಒಳಗೆ ನೀವೇನು ಮಾಡ್ಬೋದು, ಈ ಆ್ಯಪನ್ನು ಯೂಸ್ ಮಾಡಿಕೊಂಡು ಎಪಿರಿಯೋ CRM ಡ್ಯಾಶ್ಬೋರ್ಡ್ಸನ್ನು ಯೂಸ್ ಮಾಡಿಕೊಂಡು ಸೇಲ್ಸ್ಫೋರ್ಸ್ ಒಳಗಿಂದ ನಿಮ್ಮ ಡೇಟಾನ ಗ್ರಾಫ್ ರೀತಿಯಲ್ಲಿ ಅಥವಾ ನಿಮ್ಮ ಯಾವುದೇ ರೀತಿಯ ಟೇಬಲ್ ರೂಪದೊಳಗೆ ನೀವೇನು ಮಾಡ್ಬೋದು, ನಿಮ್ಮದು ಸಿನಾರಿಯೋಸನ್ನು, ನಿಮ್ಮ ಡೇಟಾನ ಹಾಕ್ಬೋದು. ನೀವು ನೋಡ್ತೀರಿ ಗೂಗಲನ್ನು ಹೊಡೆದ್ರಿ ಅಂತ ಇಟ್ಕೋರಿ, ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ಬರ್ತಿರ್ತಾವೆ. ಅವನ್ನ ನಾವು ಸರ್ಚೇ ಮಾಡಿರಂಗಿಲ್ಲ. ಒಂದಷ್ಟು ಇನ್ಫಾರ್ಮೇಷನ್ಸ್ ಬರ್ತಾವೆ ನಮಗೆ, ಕ್ಯಾಟಗರಿ ವೈಸ್ ತೋರಿಸ್ತಿರ್ತಾರೆ ಅಥವಾ ಗ್ರಾಫ್ ವೈಸ್ ತೋರಿಸ್ತಿರ್ತಾರೆ ಅಥವಾ ಒಂದು ಟೇಬಲ್ ಅಪಿಯರ್ ಆಗಿರ್ತದೆ, ಏನೋ ಒಂದು ಅಪಿಯರ್ ಆಗಿರ್ತದೆ. ಇವೆಲ್ಲ ಡೇಟಾಸ್ salesforce.com ನಿಂತ ಗೂಗಲ್ ಒಳಗಡೆ ತೊಗೊಳ್ಳಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಎಪಿರಿಯೋ CRM ಡ್ಯಾಶ್ಬೋರ್ಡ್ಸ್ ಅಥವಾ ಡ್ಯಾಶ್ಬೋರ್ಡ್ಸ್ ಅಂತ ಕರಿತೀವಿ ಅದನ್ನ. ನೆಕ್ಸ್ಟ್, ಸೇಲ್ಸ್ ಆ್ಯಕ್ಟಿವಿಟಿ ಡ್ಯಾಶ್ಬೋರ್ಡ್ ಈಸ್ ಆನ್ ಒಂದು ಅಪ್ಲಿಕೇಶನ್. ಏನು ಮಾಡ್ತದದು? ನಿಮ್ಮ ಸೇಲ್ಸ್ ರಿಲೇಟೆಡ್ ಕೆಲಸಗಳನ್ನು ಮಾಡ್ತದೆ. ನೀವು ಒಂದು ಕಂಪ್ನಿ ಅದ ಅಂತ ಇಟ್ಕೋರಿ, ಈಗ ನಿಮ್ಮದೊಂದು ಕಂಪನಿ ಅದ, ಏನೋ ಒಂದು ಮ್ಯಾನುಫ್ಯಾಕ್ಚರೇಷನ್ ಮಾಡ್ತೀರಿ ಅಂತ ಇಟ್ಕೋರಿ, ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅಂದರೆ ಅದರ ಅಡ್ವರ್ಟೈಸ್ಮೆಂಟ್ ಆಗಬೇಕಾ, ಅದ್ರ ಸೇಲ್ಸ್ದು ಪ್ರಮೋಷನ್ ಆಗಬೇಕಾ? ಸೊ ಅಂಥ ಟೈಮ್ನಾಗ ನೀವು ಏನು ಮಾಡ್ತೀರಿ ಅಂತಂದ್ರೆ salesforce.comಗೆ ಏನೋ ವೆಂಡರ್ ಇರ್ತೀರಿ ಅಥವಾ ಕಸ್ಟಮರ್ ಇರ್ತೀರಿ ಅಂತ ಇಟ್ಕೋರಿ. ಸೊ ದಿಸ್ ಡ್ಯಾಶ್ಬೋರ್ಡ್ ಈಸ್ ಇಂಪಾರ್ಟೆಂಟ್ ಟು sales professionals who want to have a visibility of the types activities their sales team are engaging in opportunities. This is particularly help in a team selling environment. ಆ ಲ್ಯಾಪ್ಟಾಪ್ ಏನಿರ್ತದಲ್ಲ, ಲ್ಯಾಪ್ಟಾಪನ್ನು ನಿಮ್ಗೆ ಏನೋ ಒಂದು ಸೇಲ್ ಮಾಡಬೇಕಾಗಿರ್ತದೆ, ನೀವು ಒಂದು ಟೀಮನ್ನು ಅಪೇರ್ ಮಾಡ್ತೀರಿ. ಆ ಟೀಮು ಈ ಆ್ಯಪನ್ನು ಯೂಸ್ ಮಾಡಿಕೊಂಡು, ಸೇಲ್ಸ್ ಆ್ಯಕ್ಟಿವಿಟಿ ಆ್ಯಪನ್ನು ಯೂಸ್ ಮಾಡಿಕೊಂಡು ತಮ್ಮ ಪ್ರಮೋಷನ್ಸ್ ಮುಖಾಂತರ ತಮ್ಮ ಲ್ಯಾಪ್ಟಾಪ್ಸನ್ನು ಟೀಮ್ ವೈಸ್ ಸೇಲ್ ಮಾಡ್ಬೋದು ಅಂತ ಹೇಳಿಗತ್ತ ನಾವು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್, ವರ್ಟಿಕಲ್
ರೆಸ್ಪಾನ್ಸ್ ಫಾರ್ ಆ್ಯಪ್ ಎಕ್ಸ್ಚೇಂಜ್ ಅಂತ ಹೇಳ್ತಾನೆ. ವರ್ಟಿಕಲ್ ರೆಸ್ಪಾನ್ಸ್ ಫಾರ್ ಆ್ಯಪ್ ಎಕ್ಸ್ಚೇಂಜ್ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋನು. ಆ್ಯಪ್ ಎಕ್ಸ್ಚೇಂಜ್ ಅಪ್ಲಿಕೇಶನನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಂತ ಅರ್ಥ. ಇಲ್ಲಿ ಸೆಲ್ಫ್ ಸರ್ವಿಸ್ ಇಮೇಲ್ ಆ್ಯಂಡ್ ಡೈರೆಕ್ಟ್ ಮೇಲ್ ಸೊಲ್ಯೂಷನ್ಸನ್ನು ಕಂಬೈನ್ ಮಾಡ್ತಾರೆ. ದಟ್ ಈಸ್ ಆ್ಯಪ್ ಎಕ್ಸ್ಚೇಂಜ್ ಮಾಡ್ತಾರೆ. ಒಂದು ಕಸ್ಟಮ್ ಮೇಲಿಂಗ್ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೋತಾರೆ. ಕಸ್ಟಮ್ ಮೇಲಿಂಗ್ ಲಿಸ್ಟ್ ಅಂತಂದ್ರೆ ಏನು, ನಿಮ್ಮದು ಒಂದು ಮೇಲಿಂಗ್ ಲಿಸ್ಟ್, ಯಾರ್ಯಾರಿಗೆ ಮೇಲ್ ಮಾಡಬೇಕು ಅಥವಾ ಎಲ್ಲೆಲ್ಲಿ ನಾನು ಮೇಲ್ ಮಾಡಬೇಕು ಅನ್ನೊಂದು ಲಿಸ್ಟನ್ನು ನೀವು ಕಸ್ಟಮ್ ಮಾಡ್ಕೋತೀರಿ. ಕಸ್ಟಮ್ ಮಾಡಿ ಎನಿ ಸೈಜು ನೀವು 1000 2000 ಯಾವ ರೀತಿ ಬೇಕಾದರೂ ನಿಮ್ಮ ಪ್ರಕಾರ ನೀವು ಲಿಸ್ಟ್ ಮಾಡ್ಕೋತೀರಿ. ಡಿಸೈನ್ ಪ್ರೊಫೆಷ್ನಲ್ಸಿಗೆ ಎದ್ರ ಸಲುವಾಗಿ, ಡಿಸೈನ್ ಪ್ರೊಫೆಷ್ನಲ್ ಸೇಲ್ಸ್ ಸಲುವಾಗಿ ಆ್ಯಂಡ್ ಮಾರ್ಕೆಟಿಂಗ್ ಸಲುವಾಗಿ, ಅಥವಾ ನಿಮ್ಮ ಮಾರ್ಕೆಟ್ ಒಳಗಡೆ ನಿಮ್ಮದು ಪೋಸ್ಟ್ ಮಾಡಿದ್ರಿ ಅಂತಂದ್ರೆ ಅದರದ್ದು ರೇಂಜ್ ಏನದ ಅನ್ನೋದನ್ನು ಟ್ರ್ಯಾಕ್ ಮಾಡೋ ಸಲುವಾಗಿ ಈ ಒಂದು ಲಿಸ್ಟನ್ನು ಮಾಡಿಕೊಂಡು ನಿಮ್ಮ ಸೇಲ್ಸ್ ಬಗ್ಗೆ ನೀವೇನು ಮಾಡ್ಕೋತಾ ಹೋಗ್ತೀರಿ, ಯಾವ ರೀತಿ ರೆಸ್ಪಾನ್ಸ್ ಬರ್ತದೆ ನನಗೆ, ನನ್ನ ಈ ಆ್ಯಪ್ಲಿಕೇಶನ್ ಅಥವಾ ನನ್ನ ಒಂದು ಏನು ನನ್ನ ಪ್ರಾಡಕ್ಟ್ ಅದಲ್ಲ ಅದಕ್ಕೆ ಯಾವ ರೀತಿಯಾದ ರೆಸ್ಪಾನ್ಸ್ ನನಗೆ ಮಾರ್ಕೆಟ್ ಒಳಗೆ ಸಿಗ್ಬೋದು ಅನ್ನೋದನ್ನು ವರ್ಟಿಕಲ್ ರೆಸ್ಪಾನ್ಸ್ ಆ್ಯಪ್ ಎಕ್ಸ್ಚೇಂಜ್ ಅಂತ ನೀವೇನು ಮಾಡ್ಬೋದು, ತಿಳ್ಕೊಬೋದು. ಲಾಸ್ಟ್ ಟೂ ಟಾಪಿಕ್ಸ್, ಅಪೇರಿಯೋ ಸರ್ಚ್ ಫಾರ್ salesforce.com ಆ್ಯಂಡ್ ಗೂಗಲ್ ಆ್ಯಪ್ಸ್. ಏನಿದೆ ಆ್ಯಕ್ಚುಲಿ ಹಿಂಗಂದ್ರೆ, ಈ ಒಂದು ಅಪ್ಲಿಕೇಶನನ್ನು ಇಟ್ಕೊಂಡು ನೀವೇನು ಮಾಡ್ಬೋದು ಅಂತಂದ್ರೆ ಒಂದು ಸರ್ಚ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು. ಏನು, ಗೂಗಲ್ದಿಂದ ಕ್ರಿಯೇಟ್ ಮಾಡಿದಂಥ ಡಾಕ್ಯುಮೆಂಟ್ಸನ್ನು, ಗೂಗಲ್ ಒಳಗಡೆ ಕ್ರಿಯೇಟ್ ಮಾಡಿದಂಥ ಡಾಕ್ಯುಮೆಂಟ್ಸನ್ನು ಎಲ್ಲಿ ಆ್ಯಡ್ ಮಾಡ್ಬೋದು, salesforce.com ಒಳಗಡೆ ಆ್ಯಡ್ ಮಾಡ್ಬೋದು. ಗೂಗಲ್ ಒಳಗೆ ನಾನು ಏನೋ ಟೈಪ್ ಮಾಡಿದೆ ನೋಟ್ಸು, ಅದನ್ನು ಎಲ್ಲಿ ಸ್ಟೋರ್ ಮಾಡ್ತೀನಿ, salesforce.com ಒಳಗೆ ಸ್ಟೋರ್ ಮಾಡ್ತೀನಿ. ಅದನ್ನು ಹುಡುಕಬೇಕು, ಫೈಂಡ್ ಮಾಡಬೇಕು, ನಾನು ಸ್ಟೋರ್ ಮಾಡಿದ್ದನ್ನು ಫೈಂಡ್ ಮಾಡಬೇಕು ಅಥವಾ ಹೊಸದನ್ನು ಸ್ಟೋರ್ ಮಾಡಬೇಕು ಎಲ್ಲಿ, salesforce.com ಒಳಗೆ. ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ ಅಪೇರಿಯೋ ಸರ್ಚ್ ಅನ್ನೋ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ಪ್ರೊವೈಡೆಡ್ ಬೈ ದ Force.com. ನೆಕ್ಸ್ಟ್, ಇಲ್ಲಿ ಇಟ್ ಕ್ಯಾನ್ ಬಿ ಡನ್ ವಿತ್ ಸ್ವಿಚ್ ಮಾಡಬೇಕಾಗಿಲ್ಲ. ನೀವು ಒಂದು ಸ್ಕ್ರೀನ್ದಿಂದ ಇನ್ನೊಂದು ಸ್ಕ್ರೀನಿಗೆ ಸ್ವಿಚ್ ಮಾಡಬೇಕಾಗಿಲ್ಲ ಅಥವಾ ಯಾವುದೇ URL ಅನ್ನು ಕಾಪಿ ಮಾಡಬೇಕಾಗಿಲ್ಲ. ಜಸ್ಟ್ ಯು ನೀಡ್ ಟು ಟೈಪ್ ಯುವರ್ ಕಂಟೆಂಟ್. ನೀವೊಂದು ಟೈಪ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತದೆ, ದ್ಯಾಟ್ ವಿಲ್ ಬಿ ಪ್ರೊವೈಡ್ ದ ಡಾಕ್ಯುಮೆಂಟ್. ನೆಕ್ಸ್ಟ್, salesforce.com ಫಾರ್ ಗೂಗಲ್ ಆ್ಯಡ್ವರ್ಡ್ಸ್. ಏನಿದು ಗೂಗಲ್ ಆ್ಯಡ್ವರ್ಡ್ಸ್ ಅಂದರೆ ಏನು, salesforce.com ಫಾರ್ ಗೂಗಲ್ ಆ್ಯಡ್ವರ್ಡ್ಸ್ ಏನು ಮಾಡ್ತದೆ ಈ ಅಪ್ಲಿಕೇಶನ್? This allows online marketers to track the effectiveness of. ಇಲ್ಲಿ ನೀವು ಗೂಗಲ್ ಒಳಗೆ ಆ್ಯಡ್ ಪೋಸ್ಟ್ ಮಾಡ್ತೀರಿ, ಅಡ್ವರ್ಟೈಸಿಂಗ್ ಕ್ಯಾಂಪೇನ್ಸ್ ಮಾಡ್ತೀರಿ. ಕ್ಯಾಂಪೇನ್ಸ್ ಅಂದರೆ ಏನು ನಾನು ಹೇಳಿದೆ. ನೀವೀಗ ನಮ್ಮ ವೇದಾಂತ್ ಕಾಲೇಜ್ ಅಂತ ಕ್ಲಿಕ್ ಮಾಡಿದ್ರಿ ಅಥವಾ ವೇದಾಂತ್ ಕಾಲೇಜ್ದೇನೋ ಒಂದು ಅಡ್ವರ್ಟೈಸ್ಮೆಂಟನ್ನು ನಾವು ಕೊಡ್ಲಿಕ್ಕತ್ವಿ ಅಂತಂದರೆ ಗೂಗಲ್ ಕಂಪ್ನಿಗೆ ಕೊಟ್ವಿ, ಸರ್ ನಮ್ದಿಂದ ಅಡ್ವರ್ಟೈಸ್ಮೆಂಟ್ ಮಾಡಿರಿ ಅಂತ. ಅವರು 1 ಅಥವಾ 2 ಅಥವಾ 3 ನೀವೆಷ್ಟು ಪೇ ಮಾಡಿರ್ತೀರೋ ಅಷ್ಟು ದಿವಸ ನಿಮ್ಮ ಒಂದು ಅಪ್ಲಿಕೇಶನ್, ನಿಮ್ಮದೊಂದು ಅಡ್ವರ್ಟೈಸ್ಮೆಂಟನ್ನು ಅವ್ರ ಪೇಜ್ ಒಳಗೆ ಡಿಸ್ಪ್ಲೇ ಮಾಡ್ತಿರ್ತಾರೆ. ಸೊ ನೀವು salesforce.com ಯೂಸ್ ಮಾಡಿಕೊಂಡು ನಾ ಕೊಟ್ಟಂಥ ಅಡ್ವರ್ಟೈಸ್ಮೆಂಟ್ ಎಷ್ಟು ರೀಚ್ ಆಗ್ಲಿಕ್ಕತ್ತದ ಜನಕ್ಕೆ, ಎಷ್ಟು ಎಫೆಕ್ಟಿವ್ ಅದ, ನಾ ಗೂಗಲ್ ಕಂಪ್ನಿ ಕೊಟ್ಟಂಥ ಒಂದು ಅಡ್ವರ್ಟೈಸ್ಮೆಂಟು ಎಷ್ಟು ಎಫೆಕ್ಟಿವ್ ಆಗ್ಲಿಕ್ಕತ್ತದ ಅನ್ನೋದನ್ನು ಏನು ಯೂಸ್ ಮಾಡಿಕೊಂಡು salesforce.com ಫಾರ್ ಗೂಗಲ್ ಆ್ಯಡ್ವರ್ಡ್ಸ್ ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಂಡು ನೀವು ನೋಡ್ಬೋದು. ಆಮೇಲೆ ಅದರದ್ದು ಎಷ್ಟು ಪರ್ಸೆಂಟೇಜ್ ಆಫ್ ವ್ಯೂಸ್ ಆಗ್ಲಿಕ್ಕತ್ತಾವ, ಎಷ್ಟು ಪರ್ಸೆಂಟೇಜ್ ಅದು ನನಗೆ ರೀಚ್ ಆಗ್ಲಿಕ್ಕತ್ತದ ಜನಕ್ಕೆ ಅನ್ನೋದನ್ನು ನೋಡ್ಬೋದು. ಇದು ನಿಮ್ಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಆ್ಯಪ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಥ್ಯಾಂಕ್ ಯು.